ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ನೋಡಲಿರುವುದು ಒಂದು ಅದ್ಭುತವಾದ ನಾಗಕ್ಷೇತ್ರ. ಸುಮಾರು 600 ವರ್ಷ ಹಳೆಯದಾದ ವ್ಯಾಸರಾಯರು ಪ್ರತಿಷ್ಠಾಪಿಸಿದ ನಾಗಕ್ಷೇತ್ರ. ಇದನ್ನು ಉತ್ತರ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ. ಅದಾವುದೆಂದರೆ 7 ಎಡೆ ನಾಗಪ್ಪ ದೇವಸ್ಥಾನ, ಬುಕ್ಸಾಗರ. ಸ್ನೇಹಿತರೆ, ಈ ದೇವಸ್ಥಾನ ಎಲ್ಲಿದೆ, ಇದು ಯಾವುದಕ್ಕಾಗಿ ಪ್ರಸಿದ್ಧ ಮತ್ತು ಇಲ್ಲಿ ಯಾವ ಯಾವ ಪೂಜೆಗಳು ನಡೆಯುತ್ತವೆ, ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಬನ್ನಿ ಈಗ ಹೋಗೋಣ. ಸ್ನೇಹಿತರೆ, ಈ ಸ್ಥಳ ಹೊಸಪೇಟೆಯಿಂದ 20 ಕಿಲೋಮೀಟರ್ ದೂರದಲ್ಲಿದ್ದು ಹಂಪಿಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ಬರೋದು ತುಂಬ ಸುಲಭ. ಇದು ಮುಖ್ಯ ರಸ್ತೆಯಲ್ಲಿ ಇದ್ದು ಬುಕ್ಸಾಗರ ಗ್ರಾಮಕ್ಕೆ ನೀವು ಬಸ್ನಲ್ಲಿ ಬಂದರೂ ಕೂಡ ಇಲ್ಲಿಂದ 1 ಕಿಲೋಮೀಟರ್ ನಡೆದುಕೊಂಡು ಹೋದರೆ ನೀವು ಈ ದೇವಸ್ಥಾನವನ್ನು ತಲುಪಬಹುದು. ನಿಮ್ಮ ಖಾಸಗಿ ವಾಹನದ ಮುಖಾಂತರವೂ ಇಲ್ಲಿಗೆ ನೀವು ಬರಬಹುದು. ನಾನೀಗ 7 ಎಡೆ ನಾಗಪ್ಪ ದೇವಸ್ಥಾನ ಹತ್ರ ಬಂದಿದ್ದೇನೆ. ಮೊದಲಿಗೆ ನಾವು ನಾಗಲಿಂಗನ ದರ್ಶನ ಮಾಡಿಕೊಂಡು ನಂತರ ದೇವಸ್ಥಾನ ಹತ್ರ ಹೋಗೋಣ. ಇದು ನಾಗಲಿಂಗ ದೇವಸ್ಥಾನ. ಇದು ನೀವು ನೋಡ್ತಾ ಅದರಲ್ಲಿದೆ 7 ಎಡೆ ನಾಗಪ್ಪನ ದೇವಸ್ಥಾನ. ಈ ದೇವಸ್ಥಾನವನ್ನು ಉತ್ತರ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೀತಾರೆ. ಇವತ್ತು ನನ್ನ ಅದೃಷ್ಟ, ಏಕೆಂದರೆ ಸಾಕಷ್ಟು ಜನರು ಕಡಿಮೆ ಇದ್ದರು. ನಾ ಬೇಗನೆ ಬಂದಿದ್ದರಿಂದ ನನಗೆ ಜಾಸ್ತಿ ಜನಸಂದಣಿ ಕಾಣಲಿಲ್ಲ. ಈಗ ನಾವು 7 ಎಡೆ ನಾಗಪ್ಪನ ದೇವಸ್ಥಾನ ಹತ್ರ ಇದ್ದೇವೆ, ಅಥವಾ ಇದನ್ನು ಸಪ್ತಪಣೇಶ್ವರ ದೇವಸ್ಥಾನ ಎಂದು ಕೂಡ ಹೇಳ್ತಾರೆ. ಸುಮಾರು 600 ವರ್ಷಗಳ ಇತಿಹಾಸವುಳ್ಳ ಪುರಾತನ ದೇವಾಲಯ ಇದು. ಮೊದಲಿಗೆ ಇಲ್ಲಿ ಅರಳಿಕಟ್ಟೆ ಹತ್ರ ಸಾಕಷ್ಟು ನಾಗಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋಣ. ಇದು ನಾಗಪ್ಪನ ತಾಯಿ ದೇವಸ್ಥಾನ. ಮುಂಚೆ ಇಲ್ಲಿ ದೊಡ್ಡದಾದ ಹುತ್ತ ಇತ್ತು, ಈಗ ಅದು ಮಳೆಗೆ ಕರಗಿ ಹೋಗಿದೆ. ಸ್ಥಳೀಯರ ನಂಬಿಕೆ ಮತ್ತು ಐತಿಹಾಸಿಕ ಉಲ್ಲೇಖಗಳ ಪ್ರಕಾರ ಈ ಕ್ಷೇತ್ರಕ್ಕೆ ಸುಮಾರು 600 ವರ್ಷಗಳ ಇತಿಹಾಸವಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಜಯನಗರದ ಅರಸರ ರಾಜಗುರುಗಳಾದ ಶ್ರೀ ವ್ಯಾಸರಾಯರು ಈ ಕ್ಷೇತ್ರದಲ್ಲಿ 7 ಎಡೆ ನಾಗಪ್ಪನನ್ನು ಪ್ರತಿಷ್ಠಾಪಿಸಿದರೆಂದು ಹೇಳಲಾಗುತ್ತದೆ. 7 ಎಡೆ ಸಪ್ತಚಕ್ರಗಳ ಸಂಕೇತ. ಮಾನವನ ದೇಹದಲ್ಲಿರುವ 7 ಶಕ್ತಿ ಕೇಂದ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಅಜ್ಞ, ಸಹಸ್ರಾರ. ಈ ಚಕ್ರಗಳ ಸಮತೋಲನದಿಂದ ದೇಹ, ಮನ, ಆತ್ಮಶುದ್ಧತೆ ಉಂಟಾಗುತ್ತದೆ ಎಂದು ನಂಬಲಾಗಿದೆ. ನಾನೀಗ ದೇವಸ್ಥಾನದ ಒಳಗಡೆ ಬಂದಿದ್ದೇನೆ. ನನ್ನ ಎದುರಿಗೆ ನೋಡ್ತಿದ್ದೀರಲ್ಲ, ಇದುವೇ 7 ಎಡೆ ನಾಗಪ್ಪನ ದೇವಸ್ಥಾನ. ಸಾಕಷ್ಟು ಭಕ್ತರು ಬಂದು ದೇವರಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಉತ್ತರ ಕರ್ನಾಟಕದಿಂದ ಸಾಕಷ್ಟು ಜನರು ಇಲ್ಲಿ ಬರ್ತಾರೆ. ಮಹಾರಾಷ್ಟ್ರದಿಂದಲೂ ಇಲ್ಲಿಗೆ ಭಕ್ತರು ಬರ್ತಾರೆ. ಇಲ್ಕಲ್, ಬಿಜಾಪುರ, ಬಳ್ಳಾರಿ, ಸಿರುಗುಪ್ಪ, ರಾಯಚೂರು ಮತ್ತು ಇನ್ನಿತರ ಕಡೆಗಳಿಂದ ಸಾಕಷ್ಟು ಭಕ್ತರು ಇಲ್ಲಿ ಬರ್ತಾರೆ. ದೇವಸ್ಥಾನದ ಗರ್ಭಗುಡಿಗೆ ಗರ್ಭಿಣಿ ಮಹಿಳೆಯರಿಗೆ ಪ್ರವೇಶ ಇರೋದಿಲ್ಲ. ದೇವಸ್ಥಾನದ ಗರ್ಭಗುಡಿಗೆ ಹೋಗಲಿಕ್ಕೆ ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕು. ಸ್ನೇಹಿತರೆ, ನೀವೀಗ 7 ಎಡೆ ನಾಗಪ್ಪನ ದರ್ಶನ ಮಾಡ್ತಾ ಇದ್ದೀರಿ. ಏಳು ಎಡೆ ಬ್ರಹ್ಮಾಂಡದ 7 ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆಂದು ಹೇಳಲಾಗುತ್ತದೆ. ಪ್ರಕೃತಿ, ಪ್ರಾಣ, ಕಾಲ, ಜ್ಞಾನ, ಕರ್ಮ, ಭಕ್ತಿ ಹಾಗೂ ಮೋಕ್ಷ.
ಈ 7 ದೈವಿಕ ಶಕ್ತಿಗಳಾಗಿ ಪ್ರತಿನಿಧಿಸುತ್ತವೆ. ಸ್ನೇಹಿತರೆ, ಅರ್ಚಕರು ಈಗ ಆರತಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ನಾನು ಬಂದ ದಿನ ಸ್ವಲ್ಪ ಗಲಾಟೆ ಕಡಿಮೆ ಇದ್ದಿದ್ದರಿಂದ ದೇವಸ್ಥಾನವನ್ನು ಇಷ್ಟು ಸುಂದರವಾಗಿ ತೋರಿಸಲು ಕಾರಣವಾಯಿತು. ದೇವಸ್ಥಾನದಲ್ಲಿ ನೀವೀಗ ಗಣೇಶನ ಮೂರ್ತಿಯನ್ನು ನೋಡ್ತಾ ಇದ್ದೀರಿ. ಇದು ವ್ಯಾಸರಾಯರು ಪ್ರತಿಷ್ಠಾಪಿಸಿದ ಪುರಾತನ ದೇವಾಲಯ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ರಿ ಸಾಕ್ಷಾತ್ ವ್ಯಾಸರಾಯರು ಪ್ರತಿಷ್ಠಾಪಿಸಿದ 7 ಎಡೆ ನಾಗಪ್ಪನ ದೇವಸ್ಥಾನವನ್ನು. ಈ ದೇವಸ್ಥಾನದ ಮಹಿಮೆ ಅಪಾರವಾಗಿದೆ. ಬನ್ನಿ ಈ ದೇವಸ್ಥಾನದ ಬಗ್ಗೆ ಮುಖ್ಯ ಅರ್ಚಕರಾದ ವಿಶ್ವನಾಥ್ ಅವರಿಂದ ಮಾಹಿತಿ ಪಡೆಯೋಣ. ನಮಸ್ಕಾರ. ನಮಸ್ಕಾರ. ಇದು ಕುಕ್ಸಾರ ನಾಗಪ್ಪ ದೇವಸ್ಥಾನ, ವಿಜಯನಗರ ಜಿಲ್ಲಾ, ಹೊಸಪೇಟೆ ತಾಲೂಕು. ಈ ದೇವಸ್ಥಾನದ ಹಿನ್ನೆಲೆ ಏನು? ಈ ದೇವಸ್ಥಾನ ಹಂಪಿ ವಿಜಯನಗರ ಕೃಷ್ಣ ದೇವಸ್ಥಾನ ಸ್ಥಾಪನೆ ಆಗಿರೋದು. ವ್ಯಾಸರಾಜರು ಇಲ್ಲಿ ಬಂದು ದೇವರು ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಅತ್ಯಂತ ಸರ್ಪ ಸಂಸ್ಕಾರ, ನಾಗದೋಷ, ಸರ್ಪದೋಷ, ಇಳುದೋಷ, ಸಂತಾನ ಫಲಕ್ಕೋಸ್ಕರ ಪೂಜೆ ನಡೆಯುತ್ತೆ. ಮದುವೆ ಮಂಗಳ ಕಾರ್ಯಗಳು ಪೂಜೆ ನಡೆಯುತ್ತೆ. ಆಮೇಲೆ ಚರ್ಮ ವ್ಯಾಧಿ, ಆರೋಗ್ಯ ಸಮಸ್ಯೆ ಇದ್ದವರು ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ನಡೀತಕ್ಕಂಥ ಪೂಜೆ ಎಲ್ಲ ಇಲ್ಲಿ ನಡೀತಾ ಇದೆ. ಹೌದು, ಕುಕ್ಕೆ ಸುಬ್ರಹ್ಮಣ್ಯ ಯಾವ ರೀತಿ ದೋಷದ ಪೂಜೆ ನಡೆಯುತ್ತಲ್ಲ ಅದೇ ರೀತಿ ಇಲ್ಲಿ ದೋಷದ ಪೂಜೆ ನಡೆಯುತ್ತೆ. ಈ ಸುತ್ತಮುತ್ತ ಭಾಗ ವಿಜಯನಗರ ಡಿಸ್ಟ್ರಿಕ್ಟ್, ಆಂಧ್ರ, ಈ ಕಡೆ ತಮಿಳುನಾಡು, ಆಮೇಲೆ ಮಹಾರಾಷ್ಟ್ರ ಕಡೆಯಿಂದ ಬರ್ತಾರೆ. ರಾಯಚೂರು, ಈ ಸುತ್ತಮುತ್ತ ಭಾಗದೆಲ್ಲ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋರಲ್ಲ ಈ ಭಾಗ ಬಂದು ಪೂಜೆ. ಮುಖ್ಯವಾಗಿ ಇದು ಉತ್ತರ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಅಂತಾನೆ ಪ್ರಸಿದ್ಧಿ ಆಗಿದೆ. ಆಗಿದೆ ಪ್ರಸಿದ್ಧ ನಾಗಕ್ಷೇತ್ರ. ನಮ್ಮ ಸರ್ಪದೋಷ, ಯಾವ್ದಾದ್ರು ದೋಷಗಳಿದ್ರು ಇಲ್ಲಿ ಪರಿಹಾರ ಪರಿಹಾರ ಆಗುತ್ತೆ. ಮತ್ತಿನ್ನೇನಾದ್ರೂ ದೇಶ ವಿಶೇಷ ಈ ದೇವಸ್ಥಾನ ವಿಶೇಷ ಬಗ್ಗೆ ಅಲ್ಲ. ಒಂದು ಮಂಗಳವಾರ ಕುಜದೋಷ ಪೂಜೆ ನಡೆಯುತ್ತೆ. ಷಷ್ಠಿ ಸಂತಾನಕ್ಕೋಸ್ಕರ, ಆಮೇಲೆ ಆಶೇಷ ನಕ್ಷತ್ರ, ಆಶೇಷ ಬೆಲೆ, ಸರ್ಪ ಸಂಸ್ಕಾರ, ಹೋಮ ಹವನಾದಿ ಪ್ರಕಾರ ಮಂಡಲ ಹಾಕೆಲ್ಲ ಪೂಜೆ ಮಾಡ್ಕೊಡ್ತೀವಿ. ಆಮೇಲೆ ರಾಹು ಕೇತು, ಕಾಳ ಸರ್ಪ ದೋಷಕ್ಕೂ ಪರಿಹಾರ ಆಗುತ್ತೆ. ಧನ್ಯವಾದ. ಪ್ರಶಾಂತ್ ಅವರ ಬಗ್ಗೆ ಮಾಹಿತಿ ಹೇಳಿ ಸ್ವಲ್ಪ. ಸರ್, ನಾಗದೋಷ, ಕುಜದೋಷ, ಕಾಳಸರ್ಪ ದೋಷ, ರಾಹು ಕೇತು ಯಾವಾದ್ರೂ ದೋಷ ಇದ್ರೆ, ಈ ಸಂತಾನ ಫಲಕ್ಕೆ ಆಗ್ಲಾರ್ದರಿಗೆ, ಮಕ್ಕಳಾಗ್ಲಾರ್ದರಿಗೆ ಏನೊಂದು ತೊಂದರೆ ಇದ್ರೆ, ಏನೊಂದು ಸಮಸ್ಯೆಗಳು, ಇವಾಗ ಕಂಕಣ ಸಲುವಾಗಿ, ಮದುವೆ ಸಲುವಾಗಿ ಏನಾದ್ರು ದೋಷ ಇದ್ರೆ ಯಾರಾದರೂ ಜ್ಯೋತಿಷರಲ್ಲಿ ಹೋಗಿ ಕೇಳ್ಕೊಂಬಂದ್ರೆ ದೋಷ ಇದೆ ಅಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ಬಂದು ಅವ್ರ ಕಡೆಯಿಂದನೇ ಪ್ರತಿಷ್ಠಾಪನೆ. ದೇವಸ್ಥಾನ ಕಡೆಯಿಂದ 8,500 ರೂಪಾಯಿ ಫೀಸ್ ಇರುತ್ತೆ. ಬಟ್ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯ ಯಾರು ಹೋಗ್ತಾ ಇಲ್ಲ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ದೂರ ಆಗುತ್ತೆ. ಅಲ್ಲಿ ನಮ್ಗೆ ಅಲ್ಲಿ ಒಂದು ಪೂಜೆ ಅಷ್ಟೊಂದು ನೀಟಾಗಿ ಆಗಲ್ಲ ಅಂತ ವ್ಯವಸ್ಥೆ ಇದೆ. ಹಂಗಾಗಿ ಅಲ್ಲಿ ಗಾಬರಿ ಮಾಡಿಬಿಡ್ತಾರೆ. ನಾವ್ ಇಲ್ಲಿ ಬುಕ್ಸಾಗರದಲ್ಲಿ ಏನೋ ಒಂದು ಚೆನ್ನಾಗಿ ಮಾಡ್ತಿದ್ದಾರೆ ಅಂತೇಳಿ ಎಲ್ಲಾ ಜನ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಈ ಭಾಗದಲ್ಲಿ ಬಂದು ಅವ್ರ ಕಡೆಯಿಂದನೇ ವಿಗ್ರಹ ರೆಡಿ ಆಗಿರುತ್ತೆ. ಬಟ್ ಅವ್ರು ಯಾವಾಗನ ಬರ್ಲಿ, ಅವ್ರು ಶಾಶ್ವತವಾಗಿ ಅವ್ರ ದೋಷ ಎಲ್ಲಿ ಪರಿಹಾರ ಮಾಡಿರ್ತಾರೆ ಅದು ಪ್ರತಿಷ್ಠಾಪನೆ ಅಲ್ಲೇ ಇರುತ್ತೆ. ಎಷ್ಟು? 8,500 ರೂಪಾಯಿ ದೇವಸ್ಥಾನ ಕಡೆಯಿಂದ ಇರುತ್ತೆ. ದೇವಸ್ಥಾನ ಕಡೆಯಿಂದ ಪೂಜೆ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರ ದೇವಸ್ಥಾನದ ಏನು ಫೀಸ್ ಇದೆ, ಮುಜರಾ ಇಲಾಖೆದ ಏನು ದೇವಸ್ಥಾನ ಎಲ್ಲ ಸೇವಾ ರಸೀದಿ ಬಂದು ರಸೀದಿ ಕೊಟ್ಟ ಮೇಲೆ ಮುಂದಿನ ಇವರೇ ಯಾವ ರೀತಿ ಪೂಜೆಗಳು ನಡೀತವೆ ಅನ್ನೋದ್ರ ಬಗ್ಗೆ ವಿಡಿಯೋ ಇರುತ್ತೆ. ದಯವಿಟ್ಟು ಅದನ್ನು ಕೂಡ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ,
ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಇಲ್ಲಿ ಯಾವ ಪೂಜೆಗಳು ನಡೆಯುತ್ತವೆ, ಈ ಕ್ಷೇತ್ರ ಮಹತ್ವ ಏನು ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳಿದ್ದೇನೆ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಈ 7 ಎಡೆ ನಾಗಪ್ಪನ ಮುಂದುವರೆದ ಭಾಗ ಅಂದರೆ ಭಾಗ 2 ನಾಳೆ ಬರುತ್ತದೆ. ಈ ವಿಡಿಯೋದಲ್ಲಿ ಇಲ್ಲಿ ಯಾವ ರೀತಿ ಸಂಕಲ್ಪ ಮಾಡುತ್ತಾರೆ, ಸರ್ಪ ಸಂಸ್ಕಾರ ಹೋಮ ಹೇಗೆ ನಡೀತದೆ ಮತ್ತು ಇಲ್ಲಿ ವಿಶೇಷ ರೀತಿಯಲ್ಲಿ ನಡೆಯುವ ಪೂಜೆಗಳು ಯಾವುವು, ಇದೆಲ್ಲದರ ಬಗ್ಗೆ ತಿಳಿಯೋಣ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ.